ನಮಸ್ಕಾರ ಕರ್ನಾಟಕ. ಇಡೀ ಕರ್ನಾಟಕ ಯುಗಾದಿ ಮತ್ತು ರಂಜಾನ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದೆ. ಎಲ್ಲರಿಗೂ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನೀವೆಲ್ಲ ಸೆಲೆಬ್ರೇಷನ್ ಮಾಡ್ತಾ ಇದ್ರೆ ಗ್ಯಾಪಲ್ಲಿ ತುಮಕೂರು ಪೊಲೀಸರು ಒಬ್ಬನ ಸಾಯಿಸಾಕ್ಬಿಟ್ಟವ್ರೆ. ಜಸ್ಟ್ ಹ್ಯಾವ್ ಅ ಲುಕ್ ಅಟ್ ಇಟ್, ಏನಾಗ್ತಾ ಇದೆ ಅಂತ ನೋಡ್ಬೋದು. ತುಮಕೂರಲ್ಲಿ ಓಕೆ ಈ ವ್ಯಕ್ತಿನ ಇಸ್ಪಿಟ್ ಆಡ್ತಾ ಇದ್ದಂತೆ. 6 ಜನನ ಕರ್ಕೊಂಡೋಗಿ ತುಮಕೂರು ಪೊಲೀಸರು, ತುಮಕೂರು ಚಿಕ್ಕರ ನಾಗನಹಳ್ಳಿ ಪೊಲೀಸ್ ಸ್ಟೇಷನ್ ಅವರು ಈತನನ್ನ ಕಸ್ಟಡಿನಲ್ಲಿ ಸಾಯಿಸಾಕಿದ್ದಾರೆ. ಆ ಮನೆಯವರೆಲ್ಲ ಗೋಳಾಡ್ತಾ ಇದ್ದಾರೆ. ಓಕೆ, ಬೆಳಗ್ಗೆಯಿಂದ ನನಗೂ ಕೂಡ ಐ ಕುಡಂಟ್ ಕಾನ್ಸಂಟ್ರೇಟ್ ಬೇಸಿಕಲಿ. ನೋಡಿ, DYSP ಏನೋ ಬಂದು ಸಮಾಧಾನ ಮಾಡ್ತಾರೆ. ಇವರು ಇಸ್ಪಿಟ್ ಆಡ್ತಾ ಇದ್ದಾನೆ, ಕರ್ಕೊಂಬಂದು ಇವನೇ ಇಸ್ಪಿಟ್ ಆಡ್ತಾ ಇದ್ದಾನಂತೆ. ನೋಡಿ, ಕರ್ಕೊಂಬಂದು ಹೊಡೆದು ಸಾಯಿಸಾಕವ್ರೆ. ಯಾರನ್ನು ಏನು ಕೇಳೋಕ್ಕಾಗಲ್ಲ. ಏನಂತಂದ್ರೆ ಈ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಳ್ಳಲಿಕ್ಕೆ ನೀವುಗಳೇ ಕಾರಣ. ಯಾಕೆಂದ್ರೆ BJP ಆಗಿದ ತಕ್ಷಣ ಕಾಂಗ್ರೆಸ್ ಆಗಿದ ತಕ್ಷಣ JDS, ಬರೀ ಇವುಗಳನ್ನೇ ನಾವು ಹಾಕೊಂಡು ಒಂದು ರೀತಿ ಕಾಡು ಮೃಗಗಳ ತರ ಆಗ್ಬಿಟ್ಟಿದ್ದಾರೆ. ನೋಡಿ, ಇವನೇ ಸತ್ತೋಗಿರೋನು, ಈ ವ್ಯಕ್ತಿನೇ ಸತ್ತೋಗಿರೋನು. ಆತನ ಹೆಸರು ಕಾಂತರಾಜ ಅಂತೆ. ಕಾಂತರಾಜನ್ನ ಇಸ್ಪಿಟ್ ಆಡ್ತಾ ಇದ್ದ ಕರ್ಕೊಂಬಂದು ಈ ಮೃಗಗಳ ವೇಷದಲ್ಲಿರೋ ಈ ಪೊಲೀಸರು ಹೊಡೆದು ಸಾಯಿಸಾಕಿದ್ದಾರೆ. ಈಗ ಏನೋ ಸ್ಟೋರಿ ಕಟ್ತಾ ಇದ್ದಾರೆ, ಅದಕ್ಕೆ ಏನೋ ಹೃದಯಾಘಾತ ಅದು ಇದು ಅಂತ. ಅಲ್ಲ, ಅವನು ಚೆನ್ನಾಗಿದ್ದವನ್ನ ಕರ್ಕೊಂಬಂದು ಸಾಯಿಸಾಕಿ ಈಗ ಹೃದಯಾಘಾತ ಅಂತ ಹೇಳೋ ಅಂತ ಈ ಒಂದು ಮನೆ ಹಾಳು ಪೊಲೀಸರು ಇವ್ರನ್ನ ಯಾರು ಕೇಳಲ್ವಾ? ದ ಬಿಗ್ಗೆಸ್ಟ್ ಕ್ವಶನ್ ಅಂದ್ರೆ ಇವ್ರನ್ನ ಯಾರು ಹೇಳೋರು ಕೇಳೋರು? ಕರ್ನಾಟಕದಲ್ಲಿ ಹೋಗ್ಲಿ, ನಾವು ಓಟ್ ಹಾಕಿರುವಂತ ಈ ಊಸುವಳ್ಳಿ ರಾಜಕಾರಣಿಗಳು ಬದುಕಿದಾರ? ಅವ್ರುಗಳಲ್ಲಿ ಅವ್ರ ಬೈ ಎಲೆಕ್ಷನ್ ಅಲ್ಲಿ ದಾವಣಗೆರೆನಲ್ಲಿ ಅವನು ಮಲ್ಲಿ ಮಗನ ಗೆಲ್ಲಿಸ್ಬೇಕು ಅಂತ ಅಲ್ಲಿ ಕಾಂಗ್ರೆಸ್ ಅವರು BJP ಅವರು ಬೇರೆ ಬೇರೆ ರೀತಿನಲ್ಲಿ ಈ ರೀತಿ ನೋಡಿ. ಜಸ್ಟ್ ಇಮ್ಯಾಜಿನ್, ಇವನು ಯುಗಾದಿ ಹಬ್ಬ ಊರುಗಳ ಕಡೆ ಈ ಇಸ್ಪಿಟ್ಟು ಮತ್ತೆ ಹುಣಸೆ ಬೀಜ ಆಡೋದು ಸರ್ವೇ ಸಾಮಾನ್ಯ. ನಾವೇನೋ ಅದನ್ನ ಆಡಿ ಅಂತ ಹೇಳಕೋಲ್ಲ, ಆಡಬೇಡಿ ಅಂತ ಹೇಳಕೋಗಲ್ಲ. ಬಟ್ ಅಲ್ರಿ, ಇಸ್ಪಿಟ್ ಆಡ್ತಾ ಇದ್ದಂತ ಒಂದೇ ಒಂದು ಕಾರಣಕ್ಕೆ ನೋಡಿ, ಆ ಮನೆಯವರೆಲ್ಲ ಆ ಸ್ಟೇಷನ್ ಅಲ್ಲಿ ಬಿದ್ದು ಒದ್ಲಾಡ್ತಾ ಇದಾರೆ. ಇಸ್ಪಿಟ್ ಹಬ್ಬ ಮಾಡ್ಕೊಂಡು ಇಸ್ಪಿಟ್ ಆಡ್ತಾ ಇದ್ದನ್ನ ಎತ್ತಾಕೊಂಡೋಗಿ ಸಾಯಿಸಿ. ನಮ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಎಂತ ದುರಾಡಳಿತದಲ್ಲಿ ಬದುಕ್ತಾ ಇದ್ದೀರಿ, ಎಂತ ರಾಕ್ಷಸತನ ಇರೋವಂತರ ಇದ್ರಲ್ಲಿ ನಾವು ಬದುಕ್ತಾ ಇದೀವಿ. ಇಲ್ಲಿ ನೋಡ್ರಿ, ಅವ್ರ ಮನೆಯವರೆಲ್ಲ ಗೋಳಾಡ್ತವ್ರೆ. ಏನೋ ಅವನು ಎಣ್ಣೆ ಹಚ್ಕೊಂಡು ಸ್ನಾನ ಏನೋ ಮಾಡಿ ಹಬ್ಬ ಮಾಡಿ ಅತ್ತೇನೋ ಫ್ರೆಂಡ್ಸ್ಗಳ ಜೊತೆ ಏನೋ ಇಸ್ಪಿಟ್ 6 ಜನ ಆಡ್ತಾ ಇದ್ರಂತೆ. ಅಲ್ಲ, ಇವ್ರಿಗೆ ದಮ್ಮು ತಾಕತ್ತಿದ್ರೆ ಇದೇ IPS ಕ್ಲಬ್ಗಳಲ್ಲಿ, ಸ್ಟಾರ್ ಹೋಟ್ಲ್ಗಳಲ್ಲಿ ಎಲ್ಲಾರು ಆಡ್ತಾರೆ. ಇವ್ರಿಗೆ ದಮ್ಮು ತಾಕತ್ತಿದ್ರೆ ಅಲ್ಲಿ ಹೋಗಿ ಹಿಡ್ಕೊಂಬಂದು ನೋಡೋಣ, ಅವ್ರ ಯೋಗ್ಯತೆ ಇದ್ರೆ ಅವ್ರನ್ನ ಮುಟ್ ನೋಡಿ ಹೊಡೆದು ಸಾಯಿಸಾಕವ್ರೆ. ಅವನನ್ನ ಕೇಳಿದ್ರೆ ಅಟ್ಟ ತಗೊಂಡು ತಲೆ ಮೇಲೆಲ್ಲ ಏಟ್ ಬಿದ್ದಿದೆ ನೋಡಿ, ನೀವು ಕಾಣಿಸ್ತಾ ಇದೆ ನೋಡಿ, ಎಲ್ಲ ಹೊಡೆದು ಪಡೆದು ಅವನನ್ನ ಚೆನ್ನಾಗಿ. ಅಲ್ಲ, ಈ ರಾಕ್ಷಸತನವನ್ನ ತೋರ್ಸಕ್ಕೆ ಏನೋ ಸಾಮಾನ್ಯ ಜನನೇ ಬೇಕಾ? ನೋಡಿ, ಓಟ್ ಹಾಕೋದು ಸಾಮಾನ್ಯ ಜನ, ಪ್ರಾಣ ಕಳ್ಕೊಳ್ಳೋದು ಸಾಮಾನ್ಯ ಜನ, ಎತ್ತಾಕೊಂಬರೋದು ಸಾಮಾನ್ಯ ಜನ. ನೋಡೋಣ, ಇವ್ರಿಗೆ ದಮ್ಮು ತಾಕತ್ತಿದ್ರೆ IPS ಅಧಿಕಾರಿಗಳ ಕ್ಲಬ್ ಇದೆ, ಅಲ್ಲಿ ಹೋಗಿ ಇವ್ರು ಮುಟ್ಲಿ ನೋಡೋಣ, ಇವ್ರ ಬಾಸ್ಗಳನ್ನ ಮುಟ್ಲಿ ನೋಡೋಣ, ಇವ್ರ ಕೈಯಲ್ಲಿ ಯೋಗ್ಯತೆ ಇದ್ರೆ. ನಾಟ್ ಪಾಸಿಬಲ್. ಬಲಿಯಾಗೋದು ಸಾಮಾನ್ಯ ಮನುಷ್ಯ. ನೋಡಿ, ಇವನೇ ಕಾಂತರಾಜ ಅಂತೆ, ಸಾಯ್ಸಾಕವ್ರೆ. ತುಮಕೂರು ಪೊಲೀಸರು ಸಾಯ್ಸಾಕವ್ರೆ. ಅಲ್ರಿ, ಎಲ್ರಿ ಬದುಕಿದೆ? ಆ ಹೋಮ್ ಮಿನಿಸ್ಟರ್ ತುಮಕೂರವನೇ, ಯಾರೋ ಪರಮೇಶ್ವರ್, ಬಾಯಿ ತೆರೆಯಲ್ಲ. ಯಾಕೆ ಅಂತಾನೆ ನೆನೆ ಅವನು ಹೇಳ್ತಾ ಇದ್ದಲ್ಲ, ಅವನು ಯಾರೋ ಮೂಡಬಿದ್ರೆ ಇನ್ಸ್ಪೆಕ್ಟರ್ 50 ಲಕ್ಷ ಕೊಟ್ಟು ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ ಬಂದಿದ್ದೀನಿ ಅಂತ. ಅಲ್ಲಿ ಓಪನ್ ಆಗಿ ಅವನು 50 ಲಕ್ಷ ಕೊಟ್ಟು ಮಾಡಿಸ್ಕೊಂಡ್ ಬಂದಿದ್ದೀನಿ, ನಾನು ಅಲ್ಲಾಡ್ಸಕ್ಕಾಗಲ್ಲ ಅಂತ. ಅಲ್ಲ, ಇನ್ನ ಈ ರೀತಿ ಭ್ರಷ್ಟಾಚಾರ, ಪೊಲೀಸ್ ಟ್ರಾನ್ಸ್ಫರ್ಗಳು, ಅಪಾಯಿಂಟ್ಮೆಂಟು ಇವುಗಳಿದ್ರೆ ಯಾರು ಇವ್ರ ಕಡಿವಾಣ ಹಾಕೋದು ಹೆಂಗೆ? ಈ ಕಾಕಿ ಬಟ್ಟೆ ಹಾಕೊಂಡು ಥಿಯೇಟರ್ ರಾಕ್ಷಸರ ತರ ಇವರು ನಡ್ಕೊಂಡ್ರೆ, ಅವನು ಅಲ್ಲೆಲ್ಲೋ ಜಾಲಿ ಮರದ ಕೆಳಗಡೆ ಆಡ್ತಾ ಇದ್ದವನ್ನ 6 ಜನ ಎತ್ತಾಕೊಂಬಂದು ಒಬ್ಬನ್ ಸಾಯ್ಸಾಕವ್ರೆ ಅಂತಂದ್ರೆ ಸಾಗುತ್ತಿದೆ ಏನೋ ವ್ಯವಸ್ಥೆ. ಎಂತವ್ರ ಕೈಯಲ್ಲಿ ನಾವು ಅಧಿಕಾರ ಕೊಟ್ಟಿದೀವಿ. ಅಲ್ಲಿ ನೋಡಿ, ಅವ್ರ ಮನೆಯವರೆಲ್ಲ ಗೋಳಾಡ್ತಾ ಇದ್ದಾರೆ.
ದಮ್ಮು ತಾಕತ್ತಿದ್ರೆ ಅಲ್ರಿ ವಿಧಾನಸೌಧದಲ್ಲಿ ಬ್ಲೂ ಫಿಲಂ ನೋಡಿನೇ ಸಿಕ್ಕಾಕೊಂಡ್ಬಿಟ್ರು MLAಗಳು. ಮಾಡಬಾರ್ದೆಲ್ಲ ಮಾಡ್ತಾರೆ. ಕರ್ನಾಟಕದಲ್ಲಿ ಲೂಟಿ ಮಾಡೋದು, ಭ್ರಷ್ಟಾಚಾರ ಮಾಡೋದು, ನಂಬಿ ಸುಳ್ಳು ಹೇಳಿ ಎಲೆಕ್ಷನ್ ನಿಂತ್ಕೊಳ್ಳೋದು, ಸುಳ್ಳು ಹೇಳ್ಬಿಟ್ಟು ಭಾಷಣ ಮಾಡಿ ನಮ್ಮ ಓಟ್ಗಳನ್ನ ತಗೊಳೋದು, ಸರ್ಕಾರ ನಡೆಸೋದು, ಆಮೇಲೆ ನಮ್ಮನ್ನ ಲೂಟಿ ಮಾಡೋದು, ಈ ಎಲ್ಲಾ ಮಾಡಿ ಕೊನೆಗೆ ಅಲ್ಲಿ ನೋಡಿ ಸಾಮಾನ್ಯ ಜನ ಏನೋ ಹಬ್ಬ ಹರಿದಿನ ಅಂತ ಏನೋ ಅವನ ಇಸ್ಪಿಟ್ ಆಡ್ತಾ ಇದ್ರು, ಏನೋ ಇಸ್ಪಿಟ್ ಆಡಿದ್ರೆ ಏನಪ್ಪ ನೀನೊಂದು ಪೆಟ್ಟಿ ಕೇಸ್ ಹಾಕಿ ಪೆನಾಲ್ಟಿ ಹಾಕಿ ಮನೆ ಕಳ್ಸಿದ್ರೆ ಆಯ್ತು, ಅವನ ಎತ್ತಾಕೊಂಬಂದು ಸಾಯಿಸ್ತಾರೆ ಅಂತಂದ್ರೆ ನೋಡಿ. ಒಂದು ಡಿವೈಎಸ್ಪಿ ಅನ್ಸುತ್ತೆ, ಡಿವೈಎಸ್ಪಿನ ಏನೋ ಅನ್ಸುತ್ತೆ. ಅಲ್ಲಿ ನೋಡ್ರಿ ಒಡೆದ್ ಸಾಯ್ಸಾಕಾರ ಅವನನ್ನ, ಕಾಂತನ್ನ. ಇಷ್ಟೇ ಮನುಷ್ಯನ ಬೆಲೆಗೆ, ಮನುಷ್ಯನ ಬಾಡಿಗೆ ಯಾವ್ದೋ ನೋಡಿ, ಅವನೇ ಜೀವಂತವಾಗಿರೋ ಫೋಟೋ ಹೆಣವಾಗಿ ಹೆಣ ಉಳಿಸವ್ರೆ ನೋಡ್ರಿ. ನೀವು ನಾವೆಲ್ಲ ರಂಜಾನು ಮತ್ತೆ ಯುಗಾದಿ ಹಬ್ಬ ಮಾಡ್ತಾ ಇದ್ರೆ, ಹೊಸ್ತಡಕ್ ಮಾಡ್ತಾ ಇದ್ರೆ, ತುಮಕೂರು ಪೊಲೀಸರು ಒಂದ್ ಹೆಣನ ಉಳಿಸಾಕವ್ರೆ. ವಾಟ್ ಟು ಸೇ ಏನ್ ಹೇಳ್ಬೇಕು ನಮ್ಗಂತೂ ಗೊತ್ತಿಲ್ಲ. ನಾವ್ ಹೇಳೋದನ್ನೆಲ್ಲ ಕಳೆದ 15 ವರ್ಷದಲ್ಲಿ ಈ ತಿಮಿಂಗಲಗಳನ್ನ, ಇವರೆಲ್ಲ ಒಂದ್ ರೀತಿ ಯೂನಿಫಾರ್ಮ್ ಹಾಕೊಂಡ್ರ ತಿಮಿಂಗಲಗಳು. ಅಂದ್ರೆ ಏನಂತಂದ್ರೆ ಇವ್ರು ಯೂನಿಫಾರ್ಮ್ ಹಾಕೊಂಬಿಟ್ರೆ ಇವ್ರು ಏನ್ ಬೇಕಾದ್ರೆ ಸುಳ್ಳು FIR ಮಾಡಬಹುದು, ಇವ್ರು ಏನ್ ಬೇಕಾದ್ರೆ ರೌಡಿ ಶೀಟರ್ ಮಾಡಬಹುದು. ಇನ್ನೂ ಜಾಸ್ತಿ ತಲೆ ಕೆಡ್ತು ಒಂದು ನೆತಾಕೊಂಬಂದು ಸಾಯಿಸಾಕ್ಬಿಟ್ಟು ಅವನನ್ನ. ಈಗ ಅವ್ರು ಹೇಳ್ತಾರೆ ಏನು ಅಂತಂದ್ರೆ ಹೃದಯಾಘಾತ. ನಿಮ್ಗೆ ಹೃದಯ ಇದೆಯನ್ರ? ಫಸ್ಟ್ ಆಫ್ ಆಲ್ ಈ ಕಾಕಿ ಬಟ್ಟೆ ಹಾಕೊಂಡು ಕಾಸು ಕೊಟ್ಟು ಅಪಾಯಿಂಟ್ಮೆಂಟ್, ಕಾಸು ಕೊಟ್ಟು ಇವ್ರಿಗೆ ದಮ್ಮು ತಾಕತ್ತಿದ್ರೆ MLAಗಳು MP ಗಳು ಸ್ಟಾರ್ ಹೋಟ್ಲಲ್ಲಿ ಆಡ್ತಾರೆ, IPS ಕ್ಲಬ್ಗಳಲ್ಲಿ ಆಡ್ತಾರೆ, IAS ಕ್ಲಬ್ಗಳಲ್ಲಿ ಆಡ್ತಾರೆ. ಬೇಡ ಯಾವ್ದೋ ಪ್ರೆಸ್ ಕ್ಲಬ್ ಇದೆ, ಹೋಗಲ್ಲಿ ನೋಡು. ದಮ್ಮಿದೆಯಾ ಮುಟ್ಟಕ್ಕೆ? ಮುಟ್ಟಲ್ಲ. ನೋಡ್ರಿ, ಸಾಮಾನ್ಯ ಜನರ ಪ್ರಾಣಕ್ಕೆ ಒಂದು ಮನುಷ್ಯ ಇವತ್ತು ಬೆಲೆ ಏರಿಕೆ, ನಿರುದ್ಯೋಗ, ಆಮೇಲೆ ತಿಂತಾ ಇರುವಂತ ತರಕಾರಿಗಳ ವಿಷ, ಏನೋ ನಾವು ಕುಡಿತಾರೋ ನೀರ್ ವಿಷ, ಸೇವನೆ ಮಾಡ್ತಾರೋ ಗಾಳಿ ವಿಷ, ಎಲ್ಲಾ ವಿಷ. ಅದು ಜೊತೆನಲ್ಲಿ ಇವ್ರದೊಂದು ವಿಷ. ಈ ಕಾಕಿ ಸರ್ಪಗಳು ಅಂತ ಹೇಳ್ಬೋದು, ಇವ್ರನ್ನ ಕಾಕಿ ಸರ್ಪಗಳು ಅಂತ ಹೇಳ್ಬೋದು. ವಿಷದ ಸರ್ಪಗಳಿವು. ಏನಕ್ಕೆ ಅಂದ್ರೆ ಬರೀ ಸಂಬಳಕ್ಕೆ ಯಾವತ್ತು ಕೆಲಸ ಮಾಡಲ್ಲ, ಬರೀ ಭ್ರಷ್ಟಾಚಾರ. ನೋಡಿದ್ರಲ್ಲ, ಕಳೆದ 6 ತಿಂಗಳಿಂದ ಸತತವಾಗಿ ಒಂದು ಗ್ಯಾಪ್ ಬಿಟ್ಟಿಲ್ಲ. ಆ ಮೂಡುಬಿದ್ರೆ ಇವನು ಮಂಚಕ್ ಬಾ, 25 ಲಕ್ಷಗಳು ಮಂಚಕ್ ಬಾ, ಇವನ ಹತ್ರ ವಸೂಲಿಗೆ ಹೋಗಿರ್ತಾರೆ. ಇವನು ಇಸ್ಪಿಟ್ ಆಡ್ತಾ ಇರ್ಬೇಕಾದ್ರೆ ಮೋಸ್ಟ್ಲಿ ಕೊಟ್ನೋ ಇಲ್ಲ ಗೊತ್ತಿಲ್ಲ, ಚೆನ್ನಾಗಿ ನುಣ್ಣಗೆ ಹೊಡೆದವ್ರೆ, ಅವನ ಅಲ್ಲೇ ನಿಗದ್ಕೊಂಡವನೆ. ಈಗ ಸ್ಟೋರಿ ಏನು ಅಂತಂದ್ರೆ, ಹೃದಯಾಘಾತದಿಂದಲೇ ನಿಮ್ಗೆ ಹೃದಯ ಇದೆಯೇನ್ರೋ? ನೀವು ಓಟ್ ಹಾಕಿರೋರ್ಗೂ ಹೃದಯ ಇಲ್ಲ. ಅವನು 224 MLAಗಳಾಗಿರ್ಬೋದು, ಅವ್ರು ಯಾರಿಗೂ ಕೂಡ ಹೃದಯ, ಮಾನವೀಯತೆ ಏನೂ ಇಲ್ಲ, ಇದು ಕೂಡ ಇಲ್ಲ. ವಾಟ್ ಎಲ್ಸ್ ವಿ ಕ್ಯಾನ್ ಸೇ ಬೀಯಿಂಗ್ ನಾನು ನಿಮ್ ಜೊತೆ ಒಬ್ಬನಾಗಿ ಕ್ಯಾಕರ್ಸಿ ಉಗಿಬಹುದು. ಏನಕ್ಕೆ ಅಂತಂದ್ರೆ ಯಾರೂ ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಇಂಥದ್ದೆಲ್ಲ ಎಲ್ಲೋ ಹೋಗುತ್ತೆ. ವೇರ್ ಆಲ್ ದಿಸ್ ವಿಲ್ ಎಂಡ್? ಇದೆಲ್ಲ ಎಲ್ಲೋಗಿ ನಿಂತ್ಕೊಳ್ಳುತ್ತದೆ. ಯಾಕೆ ಬೇರೆ ಬೇರೆ ದೇಶಗಳಲ್ಲಿ ರೆವಲ್ಯೂಷನ್ಸ್ ಆಗುತ್ತೆ, ಇಲ್ಲಿ ರೆವಲ್ಯೂಷನ್ ಆಗಿದೆ ಬ್ರಿಟಿಷರ ವಿರುದ್ಧ. ಈಗ ಭ್ರಷ್ಟರ ವಿರುದ್ಧ ಒಂದು ದೊಡ್ಡ ಹೋರಾಟದ ಅವಶ್ಯಕತೆ ಇದೆ. ಇವರೆಲ್ಲ ಕಾಕಿ ಬಟ್ಟೆ ಹಾಕೊಂಡು ಒಳ್ಳೆ ಕ್ರಿಮಿನಲ್ಗಳಿದ್ದಂಗೆ ದರೋಡೆಕೋರರು. ATM ರಾಬರಿ ಮಾಡಿದ್ರು. ಅವ್ನು DJ ಹಳ್ಳಿ ಅವ್ನು ಲಾಡಿ ಬಿಚ್ಚದ. ಇವನು ಯಾರೋ ಮೂಡುಬಿದ್ರೆ ಅವನು 25 ಲಕ್ಷ ತಗೊಂಬ, ಇಲ್ಲ ಮಂಚಕ್ಕೆ ಬಂದ್ ಮಲ್ಕ ಬಾ. ಏನ್ ನೋಡ್ಬೇಕಾಗಿದೆ ಪೊಲೀಸ್ ಇಲಾಖೆಯಲ್ಲಿ? ಮೊದಲೇ ನಾನು ಹೇಳ್ತೀನಲ್ಲ, ಇಂಥ ದರಿದ್ರ ಭ್ರಷ್ಟರಿರುವಂತ ಪೊಲೀಸ್ ಇಲಾಖೆ ಕರ್ನಾಟಕದಲ್ಲಿ ನಿಜವಾಗ್ಲೂ ಬೇಕಾಗಿದ್ಯಾ? ನಿಮ್ಮ ಯೋಗ್ಯತೆ ಬೆಂಕಿ ಹಾಕ. ನಮ್ಮ ಟ್ಯಾಕ್ಸ್ ಇಂದ ಸಂಬಳ ತಗೊಂತೀರಾ, ನಮ್ಮ ಟ್ಯಾಕ್ಸ್ ಇಂದ ನಿಮ್ಮ ಜೀವನ ನಡೀತದೆ. ನಮ್ಮ ಟ್ಯಾಕ್ಸ್ ಇಂದ ನೀವು ಓಡಾಡಿಸೋ ಜೀಪ್ ಆಗಿರ್ಬೋದು, ನೀವು ಕೂತ್ಕೊಳ್ಳೋ ಚೇರ್ ಆಗಿರ್ಬೋದು. ಅವನ ಇನ್ಸ್ಪೆಕ್ಟರ್ ಕೂತ್ಕೊಳ್ಳೋ ಚೇರ್ ಇದೆ. ಆಹಾ, ಏನು ಅಹಂಕಾರ ರೀ! ಬೆಂಗಳೂರಲ್ಲಿರೋ ಇನ್ಸ್ಪೆಕ್ಟರ್ಗಳಿಗಂತೂ ಆ ಅಹಂಕಾರ ಅಂತೂ ನಿಜವಾಗ್ಲೂ ನಾವೆಲ್ಲರೂ ಕೂಡ ನೋಡಿಲ್ಲ. ಇನ್ಫ್ಯಾಕ್ಟ್ ಕರ್ನಾಟಕದ 1000 ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಇಂಥ ಅಂದ್ರೆ ಇವ್ರು ಯಾರು ಕೂಡ ಪ್ರಜಾಸೇವೆ ಮಾಡುವಂತವ್ರಲ್ಲ. ದೇ ಆರ್ ಆಲ್ ಪಬ್ಲಿಕ್ ಸರ್ವೆಂಟ್, ಡಿಫೈನ್ಡ್ ಅಂಡರ್ ದ ಲಾ. ಕಾನೂನಲ್ಲಿ ಇವ್ರುಗಳಿಗೆ ಡೆಫಿನೇಷನ್ ಏನ್ ಗೊತ್ತಾ? ಪ್ರಜಾ ಸೇವಕ. ಇವ್ರು ಗೂಂಡಾಗಳ ರೀತಿ ನಡ್ಕೊಳ್ಳೋದು. ದೇ ಆಕ್ಟ್ ಪ್ರಿಟಿ ಲೈಕ್ ಎ ಗೂಂಡಾಸ್. ಒಳ್ಳೆ ಡಕಾಯಿತಿಗಳ ತರ ನಡ್ಕೊಂತಾರೆ, ಗೂಂಡಾಗಳ ತರ ನಡ್ಕೊಂತಾರೆ, ಲೂಟಿ ಮಾಡ್ತಾರೆ, ಸುಳ್ಳು FIRಗಳಾಗ್ತಾರೆ, ಸುಳ್ಳು ಕೇಸ್ಗಳಾಗ್ತಾರೆ, ಏನೋ ರೌಡಿ ಶೀಟರ್ಗಳು ಓಪನ್ ಮಾಡ್ತಾರೆ. ಅವ್ರ ಹೆಂಡತಿ ಕರ್ಕೊಂಡು ಮೂಡುಬಿದ್ರೇನು ಕರ್ಕೊಂಡ್ಬಂದು. ಸೊ ಈ ಮಟ್ಟಕ್ಕೆ ಕೊಳತೋಗಿರುವಂತ ವ್ಯವಸ್ಥೆ. ಹೇಳ್ತೀನಲ್ಲ, ಬದಲಾವಣೆ ನಿಮ್ಮಿಂದನೇ ಆಗ್ಬೇಕು. ಹೇಳ್ತಾರಲ್ಲ, ಈ ವಂಶ ಪರಂಪರವಾಗಿ ಆಡಳಿತ, ಈ 224 MLAಗಳಲ್ಲಿ ಒಬ್ಬನೂ ಕೂಡ ನಿಮಗೆ ಸೇವೆ ಮಾಡೋ ಅಂತ ಒಬ್ಬ ಜನನಾಯಕ ಇಲ್ಲ. ಎಲ್ಲ ಉಸಿರು ಒಳ್ಳೆಗಳೇ. 224 ಜನರುಗಳು ಕೂಡ ಅವರವರ ಕ್ಷೇತ್ರದಲ್ಲಿರುವಂತ ಮಳ್ಳು, ಗಣಿ, ಭ್ರಷ್ಟಾಚಾರ,
ಅರಣ್ಯ ಸರ್ಕಾರಿ ಭೂಮಿಗಳನ್ನ ದರೋಡೆ ಮಾಡಿ ಅಲ್ಲಿರೋರು ದರೋಡೆ ಮಾಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಅದನ್ನ ಸ್ವಾಹ ಮಾಡಿಕೊಂಡು ಜೀವನ ಮಾಡೋ ಅಂತ ಭ್ರಷ್ಟಾಚಾರದಲ್ಲಿ ತುಳುಗಿರುವಂತವ್ರು ಇನ್ನೇನ್ ಮಾಡ್ತಾರೆ? ಇನ್ನ ನಾವು ಓಟ್ ಹಾಕಿರುವಂತ MLAಗಳು MP ಗಳು ನಡ್ತಾ ಇರುವಂತ ಸರ್ಕಾರನೇ ಭ್ರಷ್ಟಾಚಾರದಲ್ಲಿ ಮುಳುಗಿದ್ರೆ ಇವರು ಲೂಟಿಕೋರರು ಮಾಡ್ತಾರೆ, ಅನುಭವಿಸೋದು ನೀವೇ. ಏನೋ ಈ ಎಲ್ಲ ವಿಚಾರವನ್ನ ತಿಳಿಸುತ್ತಾ ನನಗೇನು ಈ ಕೆಟ್ಟೋಗಿರೋ ವ್ಯವಸ್ಥೆನಲ್ಲಿ ನಿಜವಾಗ್ಲೂ ನಮ್ಗಂತೂ ಹಬ್ಬ ಅಂತೂ ಅನ್ಸಿಲ್ಲಪ್ಪ. ನನಗೆ ಗೊತ್ತಿಲ್ಲ ಎಷ್ಟು ಜನ ಮೆನಿ ಆರ್, ನಾವು ಸಣ್ಣ ಹುಡುಗರಲ್ಲಿ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಅದಕ್ಕೊಂದು ಸಂಭ್ರಮ ಅಂತ ಇತ್ತು. ಖಂಡಿತವಾಗಿ ಆ ಸಂಭ್ರಮ ಇವತ್ತು ನಾವು ನೋಡ್ತಾ ಇಲ್ಲ. ಆ ಟೈಮಲ್ಲಿ ವರ್ಷಕ್ಕೆ ಒಂದೇ ಜೊತೆ ಬಟ್ಟೆ ಕೊಡಿಸ್ತಾ ಇದ್ದಿದ್ದು, ಬಟ್ ಆದ್ರೂ ಕೂಡ ಸಂತೋಷವಾಗಿದ್ವಿ. ಇವತ್ತು ಎಲ್ಲದನ್ನು ನೋಡಿ ಖಂಡಿತವಾಗಿ ಆ ಹಬ್ಬದ ಸಂಭ್ರಮ ನನಗೊತ್ತಿಲ್ಲ, ಬಟ್ ಸ್ಟಿಲ್ ಹಬ್ಬ ಅನ್ನೋದ್ರಿಂದ ನಾವು ಅದನ್ನ ಶುಭಾಶಯಗಳನ್ನೇ ಕೊಡಬೇಕಾಗತ್ತೆ. ಬಟ್ ಇಂಥ ಅನಾಹುತಿಗಳನ್ನ, ಇಂಥ ಭ್ರಷ್ಟಾಚಾರವನ್ನ ಕೊಳೆತು ನಾರುತ್ತಿದೆ ವ್ಯವಸ್ಥೆ. ನಾವು ಪ್ರಶ್ನೆ ಕೇಳಬೇಕಾಗಿದೆ, ಎಲ್ಲಿಗೆ ಬಂತು, ಯಾರಿಗೆ ಬಂತು 47 ಸ್ವಾತಂತ್ರ್ಯ? ಎಲ್ಲ ಲೂಟಿ ಮಾಡೋರ್ಗೆ, ದರೋಡೆಕೋರರಿಗೆ, ಅಧಿಕಾರದಲ್ಲಿ ಕೂತ್ಕೊಂಡು ನಿಮ್ಮನ್ನ ಕಿತ್ಕೊಂಡು ತಿನ್ನೋರ್ಗೆ, ಸುಳ್ಳು ಹೇಳೋರ್ಗೆ, ಸುಳ್ಳು ಭಾಷಣ ಮಾಡೋರ್ಗೆ, ಕಾಕಿ ಬಟ್ಟೆ ಹಾಕೊಂಡು ಈ ರೀತಿ ರೌಡಿಗಳ ತರ, ಕೊಲೆಗಾರರ ತರ ನಡ್ಕೊಂಡವ್ರಿಗೆ ಬಂದಿದೆ ಅಂತ ಈ ಮೂಲಕ ಹೇಳ್ತಾ, ದ ಡೇ ಇಸ್ ನಾಟ್ ಫಾರ್. ಒಂದಲ್ಲ ಒಂದು ದಿವಸ ಇದೆಲ್ಲ ಬದಲಾವಣೆ ಆಗ್ಲೇಬೇಕು, ಆಗೇ ಆಗುತ್ತೆ, ನಾವು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ. ಬಟ್ ಏನೇ ಆದ್ರೂ ಸಾಮಾನ್ಯ ಜನ ಹಬ್ಬದ ದಿವಸ ಸತ್ತಿರೋದು ನೋಡಿದ್ರೆ ನಿಜವಾಗ್ಲೂ ಆ ಕುಟುಂಬಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಈ ಕಾಕಿ ಹಾಕೊಂಡ್ರು ಅಂತವ್ರು ನಾನು ಹೇಳ್ತೀನಲ್ಲ, 99 ಹುಡುಕಿದ್ರೆ ಒಬ್ರು ಒಳ್ಳೆಯವ್ರು ಸಿಗ್ತಾರಲ್ಲ ಗೊತ್ತಿಲ್ಲ, 1% ಒಳ್ಳೆಯವರಿಲ್ಲ. ಇದು ಬರೀ ಡಕಾಯಿತರು, ಲೂಟಿಕರ್ರು, ಆಮೇಲೆ ಸಾವಿರಾರು ಕೋಟಿ ಹಣ ಮಾಡ್ರು ಇಂಥವ್ರೇನೇನೆ. ಒಬ್ಬೊಬ್ಬ ಇನ್ಸ್ಪೆಕ್ಟರ್ ಬೆಂಗಳೂರಲ್ಲಿ ಕೆಲವರು 1000 ಕೋಟಿ 500 ಕೋಟಿ ಓಡಾಡೋದು BMW ಕಾರಲ್ಲಿ, ಅವನಿಗೆ ಬರೋದು 70-80 ಸಾವಿರ ಸಂಬಳ. ಈ ಮಟ್ಟಕ್ಕೆ ಭ್ರಷ್ಟಾಚಾರ ಕುಲಿಗೆಟ್ಟೋಗಿದೆ. ನಿಜವಾಗ್ಲೂ ಇದನ್ನ ನೋಡ್ತಾ ಇದ್ರೆ ಮೈಯೆಲ್ಲ ಬ್ಲಡ್ ಎಲ್ಲ ಬಾಯ್ಲ್ ಆಗುತ್ತೆ. ಬಟ್ ಸ್ಟಿಲ್ ದೇರ್ ಈಸ್ ಎ ಸೊಲ್ಯೂಷನ್. ಒಂದಲ್ಲ ಒಂದು ದಿವಸ ಇದಕ್ಕೆ ಸೊಲ್ಯೂಷನ್ ಕಂಡು ಹಿಡಿದಿದ್ದೀವಿ. ಡೆಫಿನೆಟ್ಲಿ ಆ ಸೊಲ್ಯೂಷನ್ ಇಂಪ್ಯಾಕ್ಟ್ ಆಗುತ್ತೆ. ಅಲ್ಲಿವರೆಗೂ ಗೊತ್ತಿಲ್ಲ ಇನ್ನೆಷ್ಟು ಜೀವಗಳನ್ನ ಇವರು ಬಲಿ ತಗೊಳ್ತಾರೆ ಅಂತ. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್. ನಮಸ್ಕಾರ ಕರ್ನಾಟಕ.